ಆಸೀನರಾಗಿರ್ತಕ್ಕಂಥ ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿಯ ಅಣ್ಣ ಇದ್ದಾನೆ. ಬಟ್ ನಾನು ಸ್ವಲ್ಪ ದಿನದಿಂದ ಎಸ್ಕೇಪ್ ಆಗಿದೆ, ಅವ್ರಿಗೆ ಸಿಕ್ಕಿರಲಿಲ್ಲ. ಅವ್ರಿಗೆ ಒಂದು ಡೌಟ್ ಇತ್ತು, ಯಾಕೆ ನನ್ನ ಮಗ ಗೊತ್ತಾಗಲಿಲ್ಲ ಅಂತ. ಅದಕ್ಕೂ ಸ್ವಲ್ಪ ವೈಯಕ್ತಿಕ ಕಾರಣ, ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಈ L4 L5 ಅನ್ನೋದು ಏನೋ ಒಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಅದು ಟ್ರೀಟ್ಮೆಂಟಲ್ಲಿದ್ದೆ ನಾನು. ಈಗ ಪರವಾಗಿಲ್ಲ. ಐ ಶುಡ್ ಥ್ಯಾಂಕ್ ಓಂಕಾರ್ ಅಂತ ನಮ್ಮ ಯೋಗ ಪಟ್ಟಿಗಳು ಮತ್ತು ನನ್ನ ಸುಮಾರು US ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದಿನಿ. ಪರವಾಗಿಲ್ಲ, ಆರಾಮಾಗಿದ್ದೀನಿ. ಮಧ್ಯೆ ಹೇಳ್ಬಿಟ್ರೆ ಸ್ವಲ್ಪ ಏನಾಗೋಗ್ಬಿಡುತ್ತೆ, ದಿನ ನ್ಯೂಸಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನೋ ಆಗೋಗ್ಬಿಟ್ಟಿದೆ ಯಪ್ಪನಿಗೆ ಅಂತ. ಅದಕ್ಕೆ ಭಯ ಬಿದ್ದು ಎಲ್ಲೂ ಸಿಕ್ಕಿಲ್ಲ, ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಈಗ ಆರಾಮಾಗಿದ್ದೀನಿ. ಈ ಒಂದು ವೇದಿಕೆ ಬಂದು ಭಾಳ ಅರ್ಥಪೂರ್ಣವಾದಂಥ ವೇದಿಕೆ. ಅಶೋಕ್ ಅವರು ಅವ್ರ ಬದುಕಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ನಾವು ಯಾವಾಗೂ ಹೇಳಿವಿ ಅವ್ರಿಗೆ, ನೀವು ಮಾಡೋ ಕೆಲಸನ PR ಮಾಡಿಸ್ಬೇಕು, ಒಳ್ಳೆ ಅತ್ಯುತ್ತಮವಾಗಿರುವಂಥವ್ರನ್ನ ಹಿಡಿದು ಜನತೆ ಗೊತ್ತಾಗಬೇಕು. ಇಲ್ಲಾಂದರೆ ಎಲ್ಲೋ ಮರೆಯಾಗಿ ಹೋಗ್ಬಿಡುತ್ತೆ ನೀವು ಮಾಡೋ ಒಳ್ಳೊಳ್ಳೆ ಕೆಲಸಗಳು. ಯಾಕಂದರೆ ವಿಶೇಷವಾಗಿ ಈ ರಾಜಕೀಯ ಕ್ಷೇತ್ರ ಹೇಗಿರುತ್ತೆ ಅಂದರೆ, ನಮ್ಮ ಹೃದಯದಿಂದ 100% ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕಿಂತ ಎಲ್ಲೋ ಒಂದು ತಪ್ಪನ್ನು ಹುಡುಕ್ತಾ ಇರ್ತಾರೆ ದಿನ. ಆ ಒಂದು ತಪ್ಪು ಸಿಕ್ಬಿಟ್ರೆ ಸಾಕು, ನಮ್ಮ 99 ಕೆಲಸವನ್ನು ಮಣ್ಣುಪಾಲು ಮಾಡಿಬಿಡ್ತಾರೆ. ಅಂಥ ಒಂದು ಡೇಂಜರ್ ಫೀಲ್ಡ್ ನಮ್ಮದು. ಅವರು ಎಷ್ಟೆಷ್ಟೋ ಕೆಲಸ ಮಾಡಿದ್ದಾರೆ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದು ಬೇಕಾಗಿಲ್ಲ. ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ರಿಗೂ ಗೊತ್ತಿದೆ. ಒಂದು ಕೆಲಸ ಮಾಡಿದ್ದಾರೆ, ಅದು ಇವತ್ತೂ ಕೂಡ ನನ್ನ ಹೃದಯದಲ್ಲಿ ಯಾವ ಥರ ಒಂದು ಭಾವ ಮೂಡಿದೆ ಅಂದರೆ, ಇವತ್ತು ಅವರು ತಂದೆಯಾಗಿ ಇವತ್ತು ಅವರ ತಂದೆಗೆ ಒಂದು ಏನು ಹೇಳ್ತೀರಿ, ಒಂದು ಪ್ರೀತಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಮಾಡಿರ್ಬೋದು. ಆದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಇವರು ಮಗನಾಗಿ ನಿಂತು ಅವ್ರ ಋಣವನ್ನು ತೀರಿಸ್ತಾರೆ. ಅವರ ಮಕ್ಕಳು ಕೂಡ ಮಾಡಿರಲ್ಲ. ಎಂಥ ದೌರ್ಭಾಗ್ಯದ ಬದುಕು ಅಂದರೆ, ಆ ಕಾಯಿಲೆ ಏನಿದೆ ಅಂದರೆ, ಅದು ಹತ್ರ ಹೋದರೆ ನಮಗೆ ಬಂದ್ಬಿಡುತ್ತೆ, ಮುಟ್ಬಿಟ್ರೆ ಬಂದ್ಬಿಡುತ್ತೆ. ನಾವು ನೀವೆಲ್ಲ ನೋಡಿದ್ವಿ. ಆ ಕೇಂದ್ರದ ಮಂತ್ರಿನೂ ಕೂಡ ಗುಂಡೆ ಒಳಗೆ ಬಿಸಾಕೋದು ನೋಡಿದ್ವಿ, ಎಷ್ಟು ವಿಕೃತವಾಗಿ ಬಿಸಾಕೋ ಅಂತ ಹಣೆ ಬರ. ಅಂಥ ಸಮಯದಲ್ಲಿ ನನಗೇನಾದರೂ ಪರವಾಗಿಲ್ಲ, ನಾನು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಕೂತು ಲಕ್ಷಾಂತರ ಜನ ಆತ್ಮಕ್ಕೆ ಅವರು ಶಾಂತಿನ ಕೋರುವಂಥ ಕೆಲಸ ಮಾಡ್ತಾರಲ್ಲ, ಅದು ಒಂದು ಕೆಲಸ ಸಾಕು ಅವ್ರ ಬದುಕಲ್ಲಿ. ಇವತ್ತು ಭಾಳ ಒಂದು ಅದ್ಭುತವಾದಂಥ ಈ ಕಾರ್ಯ. ಇದು ಪ್ರತಿಯೊಬ್ಬರೂ, ನಮಗೆಲ್ಲ 7 ಕತೆ ವಯಸ್ಸಾಗಿದೆ, 7 ವರ್ಷ ಅಂತೆ ಕತೆಗೆ ಪೂರ್ಣಾಯುಷು. ಅದು 8 7 ಹಾಕ್ಬಿಟ್ರೆ ಎಷ್ಟು, ಅದೆಲ್ಲ ದಾಟಿ ಬಂದಿದ್ದೀವಿ ನಾವು. ನನಗೆ I'm 62. ಅಶೋಕಣ್ಣ ನನಗಿನ್ನ ದೊಡ್ಡವರು. ನಮ್ಮ ಕೆಲಸ ಏನು ಅಂತ ಅಂದರೆ, ಒಪ್ಪುತ್ತಾರೋ ಬಿಡ್ತಾರೋ ಸಮಾಜಕ್ಕೆ ಹೇಳ್ಬಿಡ್ಬೇಕು. ನಾವು ನಮ್ಮ ಅನುಭವಗಳನ್ನ ಹೇಳಲೇಬೇಕು. ಕೇಳೋರು ಮತ್ತು ಅದನ್ನು ಕೇಳಿಸ್ಕೊಂಡು ಶಾರ್ಟ್ಕಟ್ಟಲ್ಲಿ ಬೆಳೆಯೋಂಥವ್ರು ಹೃದಯದಲ್ಲಿ ಇಟ್ಕೊತಾರೆ. ಅಣಕ ಮಾಡೋರು ದಿನ ನೀವು ಏನೇ ಮಾಡಿ ಅಣಗಿಸ್ತಾನೇ ಇರ್ತಾರೆ. ಅದಕ್ಕೂ ಕೂಡ ಭಾಗವತದಲ್ಲಿ ಒಂದು ಭಾಳ ಬೆಸ್ಟ್ ಉದಾಹರಣೆನ ಹೇಳಿದ್ದಾರೆ. ಅವಧೂತ ಸ್ಥಿತಿಯಲ್ಲಿದ್ದಂಥ ಅವನ ಗುರುನ ಕಲ್ತ್ಕೊಂಡು ಹೊಡಿತಾ ಇರ್ತಾರೆ, ಹುಚ್ಚ ಪೆದ್ದ ಅಂತ. ನಾರದರವ್ರು ಕೇಳ್ತಾರೆ, ಏನಪ್ಪ ನಿನಗೆ ಬೇಜಾರಾಗಲ್ವಾ, ಇವರೆಲ್ಲ ಎಷ್ಟೊಂದು ಇದು ಮಾಡ್ತಾರಲ್ಲ ಅಂತ. ಅವ್ರು ಒಂದೇ ಒಂದು ಮಾತಂತಾರೆ, ಯಾವತ್ತೂ ಕೂಡ ನಮ್ಮನ್ನು ಅಣಕ ಮಾಡೋರು, ನಮ್ಮನ್ನು ಬೈಯೋರು ಹೆಚ್ಚಿಗೆ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಅಂದರೆ, ನಮ್ಮ ಕರ್ಮಗಳನ್ನೆಲ್ಲ ಅವರು ಬೈಗಳದ ಮುಖಾಂತರ ಕಮ್ಮಿ ಮಾಡ್ತಾರೆ. ಹಾಗಾಗಿ ಅವ್ರು ಬೈಯೋರು ಇರಬೇಕು, ಯಾವತ್ತು ಇದ್ದರೆ ತುಂಬ ಒಳ್ಳೆಯದು ನಮಗೆ ಅಂತ. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ನಮಗೆ ತಿಳಿದಿದ್ದನ್ನು ನಾವು ಹೇಳಬೇಕಾಗ್ತದೆ. ತಂದೆ ಎಂಬತಕ್ಕಂಥ ಒಂದು ದೇವರನ್ನು ಇವತ್ತು ಗೌರವಿಸಬೇಕು ಅಂತ ನಾವು ಪ್ರಚೋದನೆ ಮಾಡಬೇಕು. ಇವತ್ತೇನಾಗಿದೆ, ಪಾಶ್ಚಿಮಾತ್ಯ ದೇಶಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಹಣೆ ಬರವನ್ನು ಹೆಚ್ಚಿಸ್ಕೋಬೇಕು, ಅವರ ದುಡಿಮೆ ಹೆಚ್ಚಾಗಬೇಕು ಅಂದಾಗ ಅವರು ಕೆಲವು ಕಾಂಟೆಂಟ್ಗಳನ್ನ ಈ ಸಮಾಜಕ್ಕೆ ಬಿಡ್ತಾರೆ. ಲವರ್ಸ್ ಡೇ ಅವತ್ತೇನು ಕೋಟ್ಯಾಂತರ ರೂಪಾಯಿ, ಕೋಟ್ಯಾಂತರಲ್ಲ ಬಿಲಿಯನ್ ಗಟ್ಟಲೆ ರೋಜಾ ಹೂವುಗಳು ವ್ಯಾಪಾರ ಆಗ್ತವೆ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಹೆಸರಿಟ್ಟುಬಿಡ್ತಾರೆ. ಇಟ್ಬಿಟ್ರೆ ಅವತ್ತೆಲ್ಲ ಸಿಕ್ಕಾಬಟ್ಟೆ ವ್ಯಾಪಾರ ಮಾಡ್ಕೊತಾರೆ. ದಿಸ್ ಆಲ್ ಕಂಟೆಂಟ್. ಆದರೆ ನಮ್ಮ ಸನಾತನ ಧರ್ಮದಲ್ಲಿ
ತಂದೆ ಮತ್ತು ತಾಯಿ ಎಂಬವರಿಗೆ ಯಾವ ಅಡ್ವರ್ಟೈಸ್ಮೆಂಟು ಬೇಕಾಗಿಲ್ಲ. ಅದನ್ನು ಸಾಕ್ಷಾತ್ ಶಿವನೇ ಹೇಳಾಗೋಯ್ತು. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರಂ ಅಂತ ಅವನು ಹೇಳಾಗೋಯ್ತು. ಈ ವಿಶ್ವದಲ್ಲಿ ಯಾರೂ ಇಲ್ಲ ಕಣೆ, ಆ ದೇವರು ನಿನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಇಬ್ಬರೇ ದೇವರು. ನಿನಗೆ ಯಾವ ದೇವರು ಬೆಟ್ಟದಲ್ಲಿಲ್ಲ, ಗುಟ್ಟದಲ್ಲಿಲ್ಲ, ಆಲಯದಲ್ಲಿಲ್ಲ, ನಿನ್ನ ಮನೆ ಒಳಗೆ ತಂದೆ ತಾಯಿ ರೂಪದಲ್ಲಿ ನಾನು ಅವ್ರನ್ನ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಡಿದ. ಇದು ಇವತ್ತಿನ ಮಕ್ಕಳುಗಳು ಭಾಳ ಜವಾಬ್ದಾರಿಯಿಂದ ತಿಳ್ಕೋಬೇಕಾದಂಥ ವಿಷಯ ಇದು ಒಂದೇ.